ವೀಕ್ಷಕರೇ, ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಸದೃಢವಾಗಿದೆ. ಆದರೆ ಬಿಜೆಪಿಯ ಪಾಲಿಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದ 4-5 ರಾಜ್ಯಗಳು. ಈ 4-5 ರಾಜ್ಯಗಳಲ್ಲಿ ತಮ್ಮ ಪಕ್ಷದ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಬಿಜೆಪಿ ನಾಯಕರು ತಮಿಳುನಾಡಿನ ಕಡೆಗೆ ಅತ್ಯಂತ ಒಂದು ವಿಶೇಷವಾದ ಗಮನವನ್ನು ಕೇಂದ್ರೀಕರಿಸಿದ್ರು. ಅದೇ ಕಾರಣಕ್ಕೆ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರನ್ನ ತಮಿಳುನಾಡಿನ ಒಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ತಮಿಳುನಾಡಿನಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈ ಬಿಜೆಪಿ ರಾಷ್ಟ್ರೀಯ ನಾಯಕರ ಒಂದು ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಅಣ್ಣಾಮಲೈ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ಇಡೀ ತಮಿಳುನಾಡಿನಾದ್ಯಂತ ಸುಮಾರು 1700 ಕಿಲೋಮೀಟರ್ಗಳ ಒಂದು ಪಾದಯಾತ್ರೆಯನ್ನು ನಡೆಸೋದ್ರ ಮೂಲಕ ಬಿಜೆಪಿಗೆ ಒಂದು ಹೊಸ ಬಲವನ್ನು ತಮಿಳುನಾಡಿನಲ್ಲಿ ತಂದುಕೊಟ್ಟಿದ್ರು. ಕಳೆದ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಣ್ಣಾಮಲೈ ಸ್ವತಃ ಒಂದು ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಕಂಡಿದ್ದು, ಅದಾದ ನಂತರ ಅಣ್ಣಾಮಲೈ ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳ್ಕೊಂಡಿದ್ರು. ಬಹುತೇಕ ಅಣ್ಣಾಮಲೈ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರೆ ಅನ್ನುವ ಒಂದು ಚರ್ಚೆಗಳು ನಡೀತಾ ಇದ್ವು. ಅದಾದ ನಂತರ ಸ್ವತಃ ಅಣ್ಣಾಮಲೈ ಒಂದು ಮಾಧ್ಯಮಗಳ ಮುಂದೆ ಬಂದು, ನಾನು ಒಂದು ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದೆ, ಆ ಕಾರಣಕ್ಕೆ ಒಂದು 3-4 ತಿಂಗಳ ಕಾಲ ನಾನು ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ದಕ್ಷಿಣ ಭಾರತದ ಮೇಲೆ ಕೇಂದ್ರೀಕರಿಸಿದ್ದಂತಹ ಬಿಜೆಪಿ ನಾಯಕರಿಗೆ ಬಹುದೊಡ್ಡ ಒಂದು ಶಾಕ್ ಎದುರಾಗಿದೆ ಅನ್ನುವ ಮಾಹಿತಿಗಳು ತಮಿಳುನಾಡು ಮೂಲಗಳಿಂದ ಬರ್ತಾ ಇದ್ದು, ತಮಿಳುನಾಡು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳೇನು, ಅಣ್ಣಾಮಲೈ ಅವರನ್ನು ನೆಚ್ಚಿಕೊಂಡಂತಹ ಬಿಜೆಪಿಗೆ ಆಘಾತ ಎದುರಾಗಿರೋದಾದರೂ ಯಾಕೆ, ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸುಮಾರು 2 ತಿಂಗಳ ಹಿಂದೆ ನಾನೊಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದೆ. ಮೋದಿಜಿಯ ನಂತರ ದಕ್ಷಿಣ ಭಾರತದ ಒಬ್ಬ ಯುವ ರಾಜಕಾರಣಿ ದೇಶದ ಪ್ರಧಾನಿ ಆಗ್ತಾರೆ ಅನ್ನುವ ಒಂದು ಭವಿಷ್ಯವನ್ನು ಒಬ್ಬ ಭವಿಷ್ಯಗಾರ ನುಡಿದಿದ್ದಾನೆ ಅನ್ನುವ ಮಾತನ್ನು ಹೇಳಿದ್ದೆ. ಆ ಪ್ರಧಾನಿ ಅಭ್ಯರ್ಥಿಯ ಲಿಸ್ಟ್ನಲ್ಲಿ ಅಣ್ಣಾಮಲೈ ಕೂಡ ಒಬ್ಬರಿದ್ದರು. ಅಣ್ಣಾಮಲೈ ಹೆಸರು ಸುಮ್ಮನೆ ಕೇಳಿಬಂದಿರಲಿಲ್ಲ. ಅವರು ಮೋದಿಜಿಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಮೋದಿಜಿಯವರ ಒಂದು ನೆಚ್ಚಿನ ಶಿಷ್ಯ ಅಂದರೆ ಕೂಡ ಅಣ್ಣಾಮಲೈ ಅವರನ್ನು ತಪ್ಪಾಗೋದಿಲ್ಲ. ಆದರೆ ಇದೀಗ ಅಣ್ಣಾಮಲೈ ತಮಿಳುನಾಡಿನ ರಾಜಕೀಯ ಒಂದು ರೀತಿ ಬಿರುಗಾಳಿ ಎಬ್ಬಿಸ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಕೆಂಗಣ್ಣಿಗೆ ಕಾರಣ ಆಗಿದ್ದಾರೆ. ಇತ್ತೀಚೆಗೆ ತಾನೇ ಅಣ್ಣಾಮಲೈ ಅವರನ್ನು ಬಿಜೆಪಿಯ ತಮಿಳುನಾಡು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬದಲಾವಣೆ ಮಾಡಲಾಗಿತ್ತು. ಆ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿಯೇ ಅಣ್ಣಾಮಲೈ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಬಿಜೆಪಿ ಕೊಡುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇದ್ವು. ಇನ್ನೊಂದು ಕಡೆ ಅಣ್ಣಾಮಲೈ ಅವರನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಮಂತ್ರಿಯನ್ನಾಗಿ ನೇಮಕ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ವು. ಆದರೆ ಇದೀಗ ಅಣ್ಣಾಮಲೈ ತಮ್ಮ ಪಕ್ಷದ ವಿರುದ್ಧವೇ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಮಿತ್ ಶಾ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ನಿಜಕ್ಕೂ ಕೂಡ ಅಣ್ಣಾಮಲೈ ಹೇಳಿದಂತಹ ಮಾತೇನು, ಅಮಿತ್ ಶಾ ಅಣ್ಣಾಮಲೈ ಅವರ ವಿರುದ್ಧ ಗರಂ ಆಗಿರೋದಾದರೂ ಯಾಕೆ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಸ್ನೇಹಿತರೆ, ಇನ್ನೇನು ಮುಂದಿನ ವರ್ಷದ ಆರಂಭಕ್ಕೆ ತಮಿಳುನಾಡಿನ ಒಂದು ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಅಣ್ಣಾ DMKಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ನಾವು ಚುನಾವಣೆಯನ್ನು ಎದುರಿಸಬೇಕು, ಆ ಮೂಲಕ ಆಡಳಿತಾರೂಢ DMKಯನ್ನು ಈ ಬಾರಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವ ಲೆಕ್ಕಾಚಾರ ಬಿಜೆಪಿಯ ರಾಷ್ಟ್ರೀಯ ನಾಯಕರದ್ದು. ಆದರೆ ತಮಿಳುನಾಡಿನಲ್ಲಿ ಪಕ್ಷಕ್ಕೆ ಒಂದು ದೃಢತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಅಣ್ಣಾಮಲೈ ಅವರ ಲೆಕ್ಕಾಚಾರ ಬೇರೆ. ಅಣ್ಣಾಮಲೈ ಮತ್ತು ಅಣ್ಣಾ DMKಯ ನಾಯಕರ ನಡುವೆ ಈ ಕ್ಷಣಕ್ಕೂ ಕೂಡ ಹೊಂದಾಣಿಕೆ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣಕ್ಕೆ ಅಣ್ಣಾಮಲೈ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ, ಬಿಜೆಪಿ ಯಾರ ಜೊತೆಗೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳೋದು ಬೇಡ ಅನ್ನುವ ಮಾತುಗಳನ್ನ ಪದೇ ಪದೇ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಹೇಳ್ತಾ ಬಂದಿದ್ದರು. ಆದರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ಆ ತಮಿಳುನಾಡಿನಲ್ಲಿ ಬಿಜೆಪಿ ಪರಿಸ್ಥಿತಿ ಹೇಗಿದೆ, ನಾವು ಸ್ವತಂತ್ರವಾಗಿ ಅಂದರೆ ಏಕಪಕ್ಷೀಯವಾಗಿ ಅಲ್ಲಿ ಚುನಾವಣೆಯನ್ನು ಎದುರಿಸಿದರೆ ಅಲ್ಲಿ ಅಧಿಕಾರಕ್ಕೆ ಬರೋದಿರಲಿ, ಅಟ್ಲೀಸ್ಟ್ ಒಂದು ವಿರೋಧ ಪಕ್ಷದ ಸ್ಥಾನವೂ ಕೂಡ ಬಿಜೆಪಿ ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ನಾವು ಅಣ್ಣಾ DMKಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು ಅನ್ನುವ ಪ್ರೆಸರನ್ನು ಅಣ್ಣಾಮಲೈ ಅವರ ಮೇಲೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಪದೇ ಪದೇ ಆಗ್ತಾ ಬಂದಿದ್ದರು. ಆದರೆ ಇತ್ತೀಚೆಗೆ ಅಣ್ಣಾಮಲೈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಸದ್ಯಕ್ಕೆ ತಮಿಳುನಾಡಿನ ಅಧಿಕಾರದಲ್ಲಿರ್ತಕ್ಕಂಥ DMKಯೇ ಮುಂದಿನ ಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ.
ಯಾವಾಗ ಅಣ್ಣಾಮಲೈ ಅವರಿಂದ ಈ ರೀತಿ ಹೇಳಿಕೆ ಬಂತೋ ಆಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದೀಗ ಅಣ್ಣಾಮಲೈ ಅವರ ವಿರುದ್ಧ ಗರಂ ಆಗಿದ್ದಾರೆ. ಅಣ್ಣಾಮಲೈ ಅತ್ಯಂತ ಸ್ಪಷ್ಟವಾಗಿ ಅಂಕಿ ಸಂಖ್ಯೆಗಳ ಮೂಲಕ ಯಾಕೆ DMK ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಲೆಕ್ಕಾಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ. ಅಳ್ದು ತೂಗಿನೇ ಅಣ್ಣಾಮಲೈ ಈ ಮಾತನ್ನು ಹೇಳಿರೋದು. ಯಾಕಂದರೆ ಜಯಲಲಿತಾ ಸಾವಿನ ನಂತರ AIADMKಗೆ ಒಂದು ಪರ್ಯಾಯ ನಾಯಕ, ಅಷ್ಟು ಪ್ರಬಲವಾದಂಥ ಪರ್ಯಾಯ ನಾಯಕ ಸಿಕ್ಕಿರಲಿಲ್ಲ. ಅವರ ಕಾರ್ಯಕರ್ತರು ಒಂದು ರೀತಿ ಅತಂತ್ರವಾಗಿದ್ದರು. ಆದರೆ ಯಾವಾಗ ದಳಪತಿ ವಿಜಯ್ ಒಂದು ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಇಡೀ ತಮಿಳುನಾಡಿನಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದರೋ, ಈ ಅಲೆಯ ಕಾರಣಕ್ಕೆ ಬಹುತೇಕ ಅಣ್ಣಾ DMK ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಕಾರ್ಯಕರ್ತರು ಈಗ ನಿಧಾನಕ್ಕೆ ದಳಪತಿ ವಿಜಯ್ ಅವರ ಪಕ್ಷಕ್ಕೆ ಶಿಫ್ಟ್ ಆಗ್ತಾ ಇರೋದು ತಮಿಳುನಾಡಿನಲ್ಲಿ ಕಂಡು ಬರ್ತಾ ಇದೆ. ಈ ಕಾರಣಕ್ಕೆ ದಿನದಿಂದ ದಿನಕ್ಕೆ ಅಣ್ಣಾ DMK ವೀಕ್ ಆಗ್ತಾನೆ ಬರ್ತಾ ಇದೆ. ಇದೇ ಒಂದು ಅಂಶವನ್ನು ಆಧರಿಸಿ ಅಣ್ಣಾಮಲೈ ಮುಂದಿನ ಚುನಾವಣೆಯಲ್ಲಿ ಅಣ್ಣಾ DMKಯ ಒಂದು ವೋಟರ್ಸ್ ಈ ವಿಜಯ್ ಅವರ ಕಡೆಗೆ ಶಿಫ್ಟ್ ಆದರೆ ಆಗ ಅಣ್ಣಾ DMK ವೀಕ್ ಆಗುತ್ತೆ. ಅಣ್ಣಾ DMK ಹಾಗೂ ವಿಜಯ್ ಅವರು ವೋಟನ್ನು ಹಂಚಿಕೊಂಡ್ರೆ ಸುಲಭವಾಗಿ DMK ಮುಂದಿನ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅನ್ನುವ ಲೆಕ್ಕಾಚಾರವನ್ನು ಮುಂದಿಟ್ಟು ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ವಾಸ್ತವ ಸತ್ಯ ಕೂಡ ಹೌದು. ಈ ಅಣ್ಣಾಮಲೈ ಒಂದು ಮಾತನ್ನು ಹೇಳ್ತಾರೆ, ನಾವು AIADMKಯೊಂದಿಗೆ ಮೈತ್ರಿ ಮಾಡಿಕೊಂಡ್ರು ಕೂಡ ನಮ್ಮ BJP ಮತ್ತು AIADMKಯ ಮೈತ್ರಿಯ ನಡುವೆ ವೋಟ್ ಶೇರಿಂಗ್ ಸುಮಾರು 21% ಇರ್ಬೋದು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ DMK 41% ಮತವನ್ನು ಪಡಿತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕೆ ಅತ್ಯಂತ ಸುಲಭವಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ DMKಯೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಅಣ್ಣಾಮಲೈ ಕೊಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ತಮ್ಮ ಪಕ್ಷವನ್ನು ವಿಸ್ತರಣೆ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ BJPಯ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗಾಗಲೇ BJPಯ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಮತ್ತು ಅಣ್ಣಾಮಲೈ ನಡುವೆ ಸಾಕಷ್ಟು ಗೊಂದಲಗಳಿದ್ದಾವೆ. ಅಣ್ಣಾಮಲೈ ದಿನದಿಂದ ದಿನಕ್ಕೆ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ಅಣ್ಣಾಮಲೈ ಅವರಿಂದ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬಹುತೇಕ ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ DMK ಸೇರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ನಿಜಕ್ಕೂ ಮೋದಿಜಿಯವರ ಕಟ್ಟಾ ಬೆಂಬಲಿಗನಾಗಿರ್ತಕ್ಕಂಥ ಅಣ್ಣಾಮಲೈ ಈ ರೀತಿಯ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಒಂದು ಕಡೆ DMK ವಿರುದ್ಧ ಪಾದಯಾತ್ರೆಯನ್ನು ನಡೆಸೋದ್ರ ಮೂಲಕ ಒಂದು ಜನಬೆಂಬಲವನ್ನು ಗಳಿಸಿದ್ದಂಥ ಅಣ್ಣಾಮಲೈ ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಬಹುತೇಕ BJP AIADMKಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು ಅನ್ನುವ ಒತ್ತಡದ ಕಾರಣಕ್ಕೆ ಅಣ್ಣಾಮಲೈ ಈಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದ್ದು, ತಮಿಳುನಾಡಿನಲ್ಲಿ ಈ ಬಾರಿ ಏನೋ ಒಂದು ಮ್ಯಾಜಿಕ್ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ BJPಯ ರಾಷ್ಟ್ರೀಯ ನಾಯಕರ ಆಸೆಗೆ ಬಹುದೊಡ್ಡ ಎಳ್ಳು ನೀರನ್ನು ಅಣ್ಣಾಮಲೈ ಬಿಟ್ಟಿದ್ದಾರೆ. ಈಗಾಗಲೇ ಅಣ್ಣಾಮಲೈ ಕುರಿತು ಸಾಕಷ್ಟು ವಿಚಾರಗಳು ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಅಣ್ಣಾಮಲೈ BJPಯನ್ನು ತೊರೀತಾರೆ, ಆ ಮೂಲಕ DMKಯನ್ನು ಸೇರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ. ಇನ್ನೂ ಚುನಾವಣೆಗೆ 7-8 ತಿಂಗಳು ಕಾಲಾವಕಾಶ ತಮಿಳುನಾಡಿನಲ್ಲಿದೆ. ಆ 7-8 ತಿಂಗಳಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ನಡೀಬೋದು, ಆ ಮೂಲಕ ಅಣ್ಣಾಮಲೈ ನಿಜಕ್ಕೂ ಕೂಡ BJPಯನ್ನು ತೊರೀತಾರ, ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಸದ್ಯದ ತಮಿಳುನಾಡಿನ ರಾಜಕೀಯವನ್ನು ನೋಡಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ DMKಯೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ, ಅಥವಾ ಹೊಸ ಪಕ್ಷವನ್ನು ಕಟ್ಟಿರ್ತಕ್ಕಂಥ ದಳಪತಿ ವಿಜಯ್ ದೊಡ್ಡ ಕಮಾಲನ್ನು ಮಾಡೋದ್ರ ಮೂಲಕ ಈ ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.